ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಸರ್ವಪ್ರತೀಕ ಸಂಧಿಯ ಅರ್ಥಾನುಸಂಧಾನವನ್ನು ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಯಾವ ವಿಷಯ ಬಿಟ್ಟಿಲ್ಲ, ಎಲ್ಲ ವಿಷಯವನ್ನು ಕವರ್ ಮಾಡ್ತಾ ಇದ್ದೇನೆ. ಇನ್ನು 21 ಆಯಿತು. ಇನ್ನು 22ನೇ ನೋಡಿ, ಲೋಕವಾರ್ತೆ ಇದಲ್ಲ ಪರಲೋಕೈಕನಾಥನ ವಾರ್ತೆ ಕೇಳುವರೆ, ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗಯಿಸದು. ಇದು ಲೋಕವಾರ್ತೆ ಅಲ್ಲ, ಸುಮ್ಮನೆ ಹಾಳು ಹರಟಿ ಹೊಡ್ಕೊಂಡು ಟೈಮ್ ಪಾಸ್ ಮಾಡುವಂಥ ವಿಷಯ ಅಲ್ಲ. ಇದು ಪರಲೋಕೈಕನಾಥನ ಅಂದರೆ ಬ್ರಹ್ಮಾಂಡದ ಒಡೆಯನಾದಂಥ ಭಗವಂತ ಈ ಮೂರು ಲೋಕಕ್ಕೆ, ಇಲ್ಲಿ ಮೂರು ಲೋಕದಲ್ಲಿ ಎರಡು ರೀತಿಯಾಗಿ ಅರ್ಥ ಮಾಡ್ಬೋದು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಮೂರು ಲೋಕಕ್ಕೆ ಅದು ಅವನದೇ ಆದಂಥದ್ದು ಸ್ವಂತ ಒಂದು ಮನೆ. ಹಾಗೆ ಇಲ್ಲಾತರು ಮೂರು ಲೋಕ ಅಂತರೂ ಇದು ಭೂಲೋಕ, ಊರ್ಧ್ವಲೋಕ, ಅಧೋಲೋಕ, ಈ ರೀತಿಯಾಗಿ ಕೂಡ ತಗೊಳ್ಳೋದು ಪದ್ಧತಿ ಇದೆ, ಎರಡೂ ಇದೆ. ಸೊ ಇದು ಎಲ್ಲರೂ ಇಡೀ ಜಗತ್ತಿಗೆ ಒಡೆಯನಾದಂಥ ಭಗವಂತನ, ಪರಲೋಕನಾಥನ, ಅದು ನಮಗೆ ಈಶನಾದಂಥ ಭಗವಂತನ ಇದು ವಾರ್ತೆ ಇದೆ, ಅವನ ಬಗ್ಗೆ ಇದ್ದಂಥ ಮಹಿಮೆ ಇದೆ. ಇದು ಹರಿಕಥಾಂಸಾರ ಅಷ್ಟು ಸುಲಭವಾದಂಥದ್ದು ಅಲ್ಲ. ಸುಮ್ಮನೆ ಟೈಮ್ ಪಾಸ್ ಅಂತ ತಿಳ್ಕೊಂಡು ಹಾಗೆ ಏನೋ ಸುಮ್ಮನೆ ಅದು ಇದು ಹಾಳು ಹಟ್ಟಿ ಹೊಡ್ಕೆ ಸುಮ್ಮನೆ ಕೇಳೋ ಚಲೋ ಅಂತ ಈ ರೀತಿಯಾಗಿ ಅಲ್ಲ. ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಅದನ್ನು ಅಧ್ಯಯನ ಮಾಡಿ ಅದರಿಂದ ನಮಗೆ ಸಂತೋಷ ಆಗಬೇಕು, ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು. ಆವಾಗ ಇದನ್ನು ಇದು ಒಂದು ಅಧ್ಯಯನ ಮಾಡೋದಕ್ಕೂ ಸಾರ್ಥಕ. ಸೊ ಇದು ಲೌಕಿಕವಾದಂಥ ವಾರ್ತೆ ಕೇಳೋದಂಥದ್ದು ಅಲ್ಲ. ಇದು ಕಾಕು ಮನೋಜರಿಗಿದು ಒಂದು ದುರ್ಬುದ್ಧಿದಂಥ ಅನ್ಯಥಾ ಜ್ಞಾನ ಇದ್ದಂಥದ್ದು ಜನರಿಗೆ ಸಮರ್ಪಕವಾಗಿ ಸೊಗಯಿಸುವುದು. ಇದು ಸರಿಯಾಗಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ. ಅದ್ರ ಬಗ್ಗೆ ನಿಂದನೆ ಮಾಡ್ತಾರೆ. ಹಿಂದಿನ ನುಡಿಲಿ ಹೇಳುವಾಗ ಹೇಳಿದೆ, ಅವ್ರು ನಿಂದನೆ ಮಾಡ್ತಾರೆ. ಇದ್ರ ಮೇಲೆ ಶ್ರದ್ಧೆ ಭಕ್ತಿ ಇರುವುದಿಲ್ಲ. ಅಂಥವ್ರಿಗೆ ಅದು ಆನಂದನೂ ಕೊಡೋದಿಲ್ಲ, ನಿಂದನೆಯೂ ಮಾಡ್ತಾರೆ. ಅದರಿಂದ ಇನ್ನೂ ಪಾಪಕ್ಕೆ ಗುರಿ ಆಗ್ತಾರೆ ಅಂತ. ಕೋಕನದ ಪರಿಮಳ ಷಟ್ಪ ಅಂದರೆ ಇದು ಕೆಂಪು ಬಣ್ಣದಂಥ ಕಮಲದ ರಸವನ್ನು ಆಸ್ವಾದನೆ ಮಾಡ್ತದೆ ಭೃಂಗ. ಹಿಂದಿನ ನುಡಿಲಿ ಕೂಡ ಬಂತು. ಅದೇ ರೀತಿಯಾಗಿ ಸತತವಾಗಿ ಆಸ್ವಾದನೆ ಮಾಡೋದು. ಷಟ್ಪದ ಅಥವಾ ಆರು ಕಾಲಿದ್ದಂಥ ಗುಂಗಿ ಹುಳ ಸ್ವೀಕರಿಸುವ ಅನ್ನದಲ್ಲಿ, ಅರೆ ಈಗ ಕಮಲ ನೀರಿನಲ್ಲಿ ಇರ್ತದೆ, ಅದರದ್ದು ರಸ ಆಸ್ವಾದನೆ ಈ ಗುಂಗಿ ಹುಳಕ್ಕೆ ಇರ್ತದೆ. ಆದರೆ ಅದೇ ನೀರಿನಲ್ಲಿ ಈ ಕಪ್ಪೆ ಇರ್ತದೆ, ಬೇರೆ ಜಲಚರ ಪ್ರಾಣಿಗಳಿರ್ತವೆ. ಅದಕ್ಕೆ ಈ ಕಮಲದಲ್ಲಿದ್ದಂಥ ರಸದ ಆಸ್ವಾದನೆ ಗೊತ್ತಾಗ್ತದೇನೋ, ಗೊತ್ತಾಗೋದಿಲ್ಲ. ಅದೇ ಸ್ವೀಕರಿಸೋದಲ್ಲಿ ಜಲಚರ ಬೇಕಬಲ್ಲದೆ ಇದರ ರಸ ಹರಿಭಕ್ತಿಗಲ್ಲದೆ. ಅದೇ ರೀತಿಯಾಗಿ ಹರಿಭಕ್ತಿಯಿಂದ ರಸ ಅಂತ ಏನಿದೆಯೋ, ರಸ ಅಂತಂದ್ರೇನು, ಅದನ್ನು ಆಸ್ವಾದನೆ ಮಾಡುವಂಥದ್ದು ಭಗವಂತನ ಮೇಲೆ ಭಕ್ತಿದು, ಭಗವಂತನ ಜ್ಞಾನ, ಅದರಲ್ಲಿ ಸಂತೋಷ ಪಡುವಂಥದ್ದು ಆ ರಸ ಆಸ್ವಾದನೆ. ಈಗ ನಾವು ಒಂದು ಹಾಡವನ್ನು ಕೇಳ್ತೀವಿ, ಇದು ಅದು ರಸ ಆಸ್ವಾದನೆ ಮಾಡಿದ್ವಿ ಅಂತ ಅಂದರೆ ಅದು ನೀರು ಅಥವಾ ಅದು ಕಬ್ಬಿ ರಸ ಅಲ್ಲ, ಆ ರಸವಲ್ಲ ಅಲ್ಲ. ಆ ವಿಷಯದ ಒಂದು ಸಂತೋಷವನ್ನು ಏನು ಪಡಿತೀವೋ ಅದು ಆಸ್ವಾದನ. ಇದು ಹರಿಭಕ್ತಿಗಲ್ಲದೆ, ಅದೇ ಭಗವದ್ ಭಕ್ತರು ಯಾರಿಗಿರ್ತಾರೋ ಅವರಿಗೆ ಮಾತ್ರ ಈ ಪರಲೋಕನಾಥನ ಅದು ಶ್ರೇಷ್ಠವಾದಂಥದ್ದು, ಎಲ್ಲ ಲೋಕಕ್ಕೆ ಈ ಬ್ರಹ್ಮಾಂಡಕ್ಕೆ ಒಡೆಯನಾದಂಥ ಭಗವಂತನ ವಾರ್ತೆ ಕೇಳಿದರೆ ಸಂತೋಷ ಆಗ್ತದೆ. ಯಾರು ಇದು ಬರೀ ಹಾಳು ಹರಟಿ ಹೊಡೆದಿರ್ತಾರೆ ಅವರಿಗೆ ಸಂತೋಷವಾಗುವುದಿಲ್ಲ. ಸೊ ಅದಕ್ಕೆ ಅವ್ರ ಮುಂದೆ ಹೇಳಬಾರ್ದು. ಹಿಂದಿನ ನುಡಿಯಲ್ಲಿ ಹೇಳಿದರು ಅನಧಿಕಾರಿಗಳು, ಅವ್ರಿಗೆ ಹೇಳಬಾರ್ದು ಅಂತ. ಇಲ್ಲೇನು ಹೇಳಿದರು, ಅವ್ರಿಗೆ ಅಂಥವ್ರ ಮುಂದೆ ಹೇಳಿದರೆ ಅವ್ರಿಗೆ ಸಂತೋಷ ಆಗುವುದಿಲ್ಲ ಅಂತ. ಅರೆ ಯಾಕೆ ಮೊದಲೇನು ಹೇಳಿದರು, ಅವ್ರ ಮುಂದೆ ಹೇಳಬಾರ್ದು ಅಂತ. ಯಾಕೆ ಹೇಳಬಾರ್ದು ಅಂತಾರೆ ಇಲ್ಲಿ ಮುಂದಿನ ನುಡಿಲಿ ಹೇಳಿದರು. ಸೊ ಅವ್ರಿಗೆ ಇದರಿಂದ ಸಂತೋಷ ಆಗುವುದಿಲ್ಲ, ಅವ್ರಿಗೆ ಅಂಥವ್ರಿಗೆ ಹೇಳಬಾರ್ದು. ಅದಕ್ಕೆ ಉದಾಹರಣೆ ಕೊಟ್ಟರು. ಇದು ಕಮಲ ನೀರಿನಲ್ಲೇ ಇರ್ತದೆ, ಅದರ ಆಸ್ವಾದನೆ ಈ ಭೃಂಗಗೆ ಇರ್ತದೆ, ಗುಂಗಿ ಹುಳಕ್ಕೆ ಇರ್ತದೆ. ಆದರೆ ಅದರದೇ ಆಸ್ವಾದನೆ ಈ ಜಲಚರ ಪ್ರಾಣಿಗಳಿಗೆ ಕಪ್ಪೆ ಎಲ್ಲ ಬೇರೆ ಇರ್ತಾವೆ ಸಿಗೋದಿಲ್ಲ. ಅದೇ ರೀತಿಯಾಗಿ ಯಾರಿಗೆ ಭಗವಂತನ ಮೇಲೆ ಭಕ್ತಿ ಇರ್ತದೋ, ಅದು ಶ್ರದ್ಧಾಭಕ್ತಿ ಎರಡೂ ಬೇಕು. ಅದು ಯಾರಿಗಿರ್ತದೋ ಅವ್ರಿಗೆ ಆಸ್ವಾದನೆ ಮಾಡಿದರೆ ಸಂತೋಷ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಗನ್ನಾಥ ದಾಸರಿಗೆ ಒಂದು ಚಟ ಸ್ವಲ್ಪ ಒಂದು ಇದಾದ ನುಡಿಯನ್ನು ಹೇಳಿಬಿಟ್ರೆ ಭಗವಂತನ ಗುಣಗಾನ ಮಾಡ್ತಾರೆ, ಭಗವಂತನ ಗುಣದ ಚಿಂತನೆ ಕೊಡ್ತಾರೆ ಅವರು. ಈ ಗುಣದ ಚಿಂತನೆ ಮಾಡುವಂಥದ್ದು ಭಾಳ ಶ್ರೇಷ್ಠವಾದಂಥದ್ದು ನಾವು ಸಾಧನೆ. ಇದು ನಾವು
ದಿನನಿತ್ಯ ಆಚರಣೆಯಲ್ಲಿ ಕೂಡ ಅಳವಡಿಸ್ಕೋಬೇಕು. ಇದು ಏನೇನು ಭಗವಂತನ ಗುಣಗಳಿದೆ ಅದು ಪಟ್ಟಿ ಮಾಡ್ಕೋಬೇಕು. ನಮ್ಮ ಗುರುಗಳು ನಾವು ಹೇಳಿದರೆ ನಾವು ಇನ್ನೂವರೆಗೂ ಮಾಡಿಲ್ಲ, ಆದರೆ ಅದು ಮಾಡಬೇಕು. ಬಹಳ ಶ್ರೇಷ್ಠವಾದಂತಹ ಸೇವೆ. ಅದು ಲಿಸ್ಟ್ ಮಾಡಿದ್ದೀನಿ, ಆದರೆ ದಿನನಿತ್ಯ ಅನ್ಬೇಕಲ್ಲ, ಅದನ್ನು ಅನ್ನೋದಿಲ್ಲ ನಾನು. ಅದಕ್ಕೆ ಹರಿಕಥಾಂಸಾರ ಪಾರಾಯಣ ಮಾಡಿಬಿಡ್ತೀನಿ. ಅವಾಗೆಲ್ಲ ಹೆಸರು ಬಂದುಬಿಡ್ತಾವಲ್ಲ, ಅದೊಂದು ಒಂದು ಈಸಿಯಾದಂಥದ್ದು ಮೆಥಡ್ ನಾನು ಮಾಡ್ತಾಯಿರ್ತೀನಿ. ಆದರೆ ಅದೆಲ್ಲ ಬೇರೆ ಲಿಸ್ಟ್ ಮಾಡಿ ಬರೀ ಅದನ್ನು ಹೆಸರುಗಳನ್ನ ಹೇಳ್ಕೊಂಡು ಹೋಗಿ ಅದ್ರ ಚಿಂತನೆ ಮಾಡುವಂಥದ್ದು ಇದಕ್ಕಿಂತಲೂ ಎಷ್ಟು ಶ್ರೇಷ್ಠವಾದಂಥ ಸಾಧನ ಯಾರು ಸಾಧ್ಯವೋ ಅವಶ್ಯವಾಗಿ ಮಾಡಿ. ಪ್ರತಿಯೊಂದು ನೋಡಿಲ್ಲಿರಿ, ನಾನು ಪಾಠ ಹೇಳುವಾಗ ಇದೆಲ್ಲ ಹೆಸರದ್ದು ಒಂದು ಲಿಸ್ಟ್ ಮಾಡಿ ಅದನ್ನು ಆಡಿಯೋ ಹಾಕ್ತಾಯಿದ್ದೆ ನಾನು. ಅದಕ್ಕೆ ಕೆಲವರು ಬರ್ಕೋತಿದ್ರು, ನಾನು ಅಷ್ಟೇ ಮಾಡಿದ್ದೀನಿ. ಬರೀ ಅದು ಆಡಿಯೋ ಹಾಕಿದ್ದೀನಿ, ಬರ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ದಿನನಿತ್ಯ ಹೆಸರುಗಳು ಹೇಳಬೇಕು, ಅದನ್ನು ನಾವು ಹೇಳೋದಿಲ್ಲ, ಅವಶ್ಯವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಿ 23ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಸ್ವಪ್ರಯೋಜನ ರಹಿತ. ಅಂದರೆ ಇಲ್ಲಿ ಇದು ಐಶ್ವರ್ಯವುಳ್ಳದಂಥ ಭಗವಂತ ಇದೆಲ್ಲ ನಮಗೆ ಕೊಡ್ತಾನಲ್ಲ, ಅವನ ಗುಣಗಾನ ಮಾಡಬೇಕು. ನಮಗೆ ಇದೆಲ್ಲ ಐಶ್ವರ್ಯ ಕೊಟ್ಟಿದ್ದಾನೆ, ಮಾಡ್ತೀವಿಲ್ಲ. ಅದರಿಂದ ಅವನಿಗೇನಾದರೂ ಲಾಭ ಇದೆಯಾ ಅಂತಂದರೆ ಅವನಿಗೆ ಇದರಿಂದ ಏನೂ ಲಾಭ ಇಲ್ಲ. ಸಕಲ ಇಷ್ಟಪ್ರದಾಯಕ. ಅಂದರೆ ಇಲ್ಲಿ ಸಕಲ ಇಷ್ಟ ಅಂತಾರೆ, ಎಲ್ಲ ನಾವು ಏನೇನು ಇಷ್ಟವಾದ ಪಾಡ್ತಾ ಇರ್ತದೆ. ಇಷ್ಟ ಅಂತಾರೆ ತಿರ್ಗಾ ನಾವು ಇದು ಹೆಂಡತಿ ಮಕ್ಕಳು ಮತ್ತು ಗಂಡ ಹೆಂಡತಿ ಮಕ್ಕಳು ಐಶ್ವರ್ಯ ದುಡ್ಡು ಬರೀ ಇದನ್ನೇ ಯೋಚನೆ ಮಾಡ್ತೀವಿ. ಅದರಲ್ಲಿ ಸಕಲ ಇಷ್ಟಪ್ರದಾಯಕ ಅಂದರೆ ನಮಗೇನು ಇಷ್ಟವಾದಂಥದ್ದು, ನಮಗೆ ಮೋಕ್ಷ ಇಷ್ಟವಾದಂಥದ್ದು. ಅದು ಈ ಮೋಕ್ಷ ಇಷ್ಟವಾದಂಥದ್ದು ಎಲ್ಲರಿಗೂ ಭಗವಂತ ಕೊಡ್ತಾನೆ ಅಂತ. ಅಂದರೆ ಇದು 3 ವಿಧವಾದಂತಹ ಜೀವರಾಶಿಗಳು ಎಲ್ಲರಿಗೂ ಮೋಕ್ಷ ಕೊಡ್ತಾನೆ, ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ. ಸೊ ಇವು ಅನ್ನಿಸ್ತದೆ ಹಂಗಾರೆ ಈ ಅಸುರರು ಇಷ್ಟ ದ್ವೇಷ ಮಾಡಿದರೆ ಅವ್ರಿಗೂ ಮೋಕ್ಷ ಇದೆ ಅಂತಂದರೆ, ಮೋಕ್ಷ ಶಬ್ದದ ಅರ್ಥ ಏನು ಅಂತಂದರೆ ತಿರ್ಗಾ ಇಲ್ಲಿ ಭೂಮಿ ಮೇಲೆ ಜನ್ಮ ಬರೋದಿಲ್ಲ. ಈ ಭೂಮಿ ತಿರ್ಗಾ ಜನ್ಮ ಮೃತ್ಯು ಈ ಸೈಕಲ್ನಿಂದ ನಾವು ದೂರ ಆಗ್ತೀವಿ, ಅದು ಮೋಕ್ಷ. ಸೊ ಆದರೆ ಲೋಕಗಳು ಸಿಗೋದಂಥ ಅವ್ರವ್ರ ಯೋಗ್ಯತಾನುಸಾರವಾಗಿ ಬೇರೆ ಬೇರೆ ಲೋಕಗಳು. ಸೊ ಈ ಅಸುರರಿಗೆ ಅವ್ರಿಗೆ ಏನು ಈ ಕೆಳಗಡೆ ಲೋಕಗಳು ಕೊಡ್ತಾನೆ, ಸೊ ಅದೇ ಲೋಕದಲ್ಲಿ ಕೂಡಿಸ್ಬಿಡ್ತಾನೆ, ತಿರ್ಗಾ ಬರೋದಿಲ್ಲ. ಅದನ್ನು ಅವ್ರಿಗೆ ಸಿಗುವಂಥ ಮೋಕ್ಷ ಆ ರೀತಿಯಾದಂಥದ್ದು. ಈ ಸುಜನರಿಗೆ ನಾವು ಸುಜನರು ಅಂತ ಹೇಳೋಕ್ಕೆ ಏನೇನು ಅಡ್ಡಿ ಇಲ್ಲ. ಯಾಕಂದರೆ ಹರಿಕಥಾಂಸಾರ ನಾವು ಪಾರಾಯಣ ಮಾಡ್ತೀವಿ, ಅರ್ಥಾನುಸಂಧಾನ ನೋಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ ಅಂತಲೇ ಸುಜನರು ಅಂತ ಆ ಗುಂಪಿನಲ್ಲಿ ನಾವು ಸೇರ್ಕೊಳ್ಳೋಕೆ ಏನೂ ಅಭ್ಯಂತರವಿಲ್ಲ. ಸೊ ಇಂಥವ್ರಿಗೆ ಏನು ಕೊಡ್ತಾನೆ ಭಗವಂತ, ಇದು ಮೋಕ್ಷವನ್ನು ಕೊಡ್ತಾನೆ ಅಂತ. ಸರ್ವಗುಣ ಎಲ್ಲ ಸಂಪೂರ್ಣ ಗುಣವಾದಂಥ ಈ ಸರ್ವಗುಣ ಅಂತಂತೇಳಿದ್ರು. ಅಂದರೆ ಯಾವ್ಯಾವ ಗುಣ ಇದೆಯಪ್ಪ ಲಿಸ್ಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಅವನೇ ಜ್ಞಾನಾನಂದ ಸ್ವರೂಪಿ. ಅತಿ ಶ್ರೇಷ್ಠವಾದಂಥ ಜ್ಞಾನ ಇತ್ತು, ಶ್ರೇಷ್ಠವಾದಂಥ ಆನಂದ ಇತ್ತು ಅಂತಂದರೆ ಅದ್ರ ಜೊತೆಲಿ ಎಲ್ಲ ಗುಣಗಳು ಬಂದೇ ಬಿಡ್ತಲ್ಲ. ಸೊ ಅದಕ್ಕೆ ಸರ್ವಗುಣ ಅಂತಾರೆ. ಪೂರ್ಣ ಅಂತ ಹೇಳಿದ್ದಾರೆ. ಪೂರ್ಣ ಅಂತಂದರೆ ಸಂಪೂರ್ಣ ಪರಿಪೂರ್ಣವಾದಂಥದ್ದು ಗುಣಗಳು. ಈಗ ಅವನಿಗೆ ಸುಖವಾಗಿದೆ, ನಮಗೂ ಈ ಸುಖದ ಅನುಭವ ಇದೆ ನಮಗೆ, ಆದರೆ ಅದು ಸಂಪೂರ್ಣವಾಗಿರುವುದಿಲ್ಲ. ಮಧ್ಯ ದುಃಖದಲ್ಲಿ ಒಂದೊಂದು ಲೇಷ ಬರ್ತಾ ಇರ್ತದೆ. ಅವನಿಗೆ ಹಾಗಿಲ್ಲ, ಪೂರ್ಣವಾದಂಥದ್ದು ಆನಂದ. ಅದು ಇವಾಗ ಒಂದು ಮೆಳ್ಳಿಯಲ್ಲಿ ನಾವು ನೀರು ತುಂಬಿದ್ದೀವಿ, ಸಂಪೂರ್ಣವಾದ ರಿಮ್ವರೆಗೂ ಪೂರ್ತಿ ತುಂಬಿದ್ದೀವಿ, ಒಂದು ಹನಿ ಹಾಕಿಸೋ ಹೊರಗಡೆ ಚೆಲ್ತದೆ, ಅಷ್ಟು ಪರಿಪೂರ್ಣವಾಗಿ ನೀರು ಆ ಮೆಳ್ಳಿಯಲ್ಲಿ ತುಂಬಿದ್ದೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಭಗವಂತನಲ್ಲಿ ಆನಂದ ಜ್ಞಾನ ಗುಣಗಳಿಂದ ಸಂಪೂರ್ಣವಾಗಿ ತುಂಬಿಕೊಂಡಿದ್ದೀವಿ ಅಂತ. ಯಾಕಂದರೆ ಅವನು ಜ್ಞಾನಾನಂದ ಸ್ವರೂಪಿ. ಅದರಿಂದನೇ ಅವನು ಆದಂಥ ಈ ಸಕ್ಕರೆ ಗೊಂಬೆ ಸಕ್ಕರೆಯಿಂದ ಮಾಡಿದ್ದು ಸಿಹಿದ್ದೇ ಇರ್ತದೆ. ಅದೇ ರೀತಿಯಾಗಿ ಭಗವಂತನ ಅಪ್ರಾಕೃತ ಶರೀರ, ಅವನ ಜ್ಞಾನ ಆನಂದ ಈ ಗುಣಗಳಿಂದಲೇ ಆದಂಥ ಶರೀರ ಪರಿಪೂರ್ಣನಾಗಿದ್ದಾನೆ. ಅಪ್ರಮೇಯ ಅಂತಾರೆ, ಅವನಿಗೆ ಸಾಟಿ ಇದ್ದಂಥವ್ರು ಯಾರೂ ಇಲ್ಲ, ಅವನಿಗೆ ಕಂಪೇರ್ ಮಾಡಲಿಕ್ಕಂತ ಯಾರೂ ಇಲ್ಲ. ಈಗ ನಾವು ಎಲ್ಲ ಸೂರ್ಯಗೆ ಚಂದ್ರಗೆ ಕಂಪೇರ್ ಮಾಡ್ತೀವಿ ನಾವು ಎಲ್ಲರೂ. ಈ ಚಂದ್ರನಂತೆ ಸುಂದರವಾಗಿದ್ದಾರೆ, ಸೂರ್ಯನಂತೆ ಪ್ರಕಾಶವಾಗಿದ್ದಾರೆ, ಏನೋ ಒಂದು ಕಂಪೇರಿಸನ್ ಮಾಡ್ತೀವಿ. ಹಾಗೆ ಭಗವಂತನಿಗೆ ಕಂಪೇರ್ ಮಾಡಲಿಕ್ಕೆ ಯಾವೂ ಇಲ್ಲೇ ಇಲ್ಲ. ಯಾಕಂದರೆ ಅವ್ನು ಕಂಪೇರ್ ಯಾವ ರೀತಿ ಮಾಡ್ತೀವಿ, ಅದರಿಂದ ಆ ವಸ್ತುವಿಂದ ಶ್ರೇಷ್ಠವಾದಂಥ ವಸ್ತು ಇರ್ತದೆ, ಅದಕ್ಕೆ ಸ್ವಲ್ಪ ಏನೋ ಸಾಮ್ಯ ಇರ್ತದೆ, ಅವಾಗ ಒಂದು ಕಂಪ್ಯಾರಿಸನ್ ಮಾಡ್ತೀವಿ. ಆದರೆ ಭಗವಂತನಿಗಿಂತ ಶ್ರೇಷ್ಠ ಯಾರೂ ಇಲ್ಲವೇ ಇಲ್ಲ, ಅವನಿಗೆ ಕಂಪೇರ್ ಮಾಡೋದು ಯಾರೂ ಇಲ್ಲೇ ಇಲ್ಲ. ಅದಕ್ಕೆ ಅಪ್ರಮೇಯ ಸ್ವಾಮಿ ಅಂತ ಹೇಳ್ತೀವಿ. ಅಪ್ರಮೇಯ ಸ್ವಾಮಿ ಜರಾಮರಣ ವರ್ಜಿತ. ಅಂದರೆ ಜರಾಮರಣ ಅವನಿಗೆ ಅನಾದಿ ಕಾಲದಿದ್ದಾನೆ, ಅನಂತ ಕಾಲವರೆಗೂ ಇರ್ತಾನೆ, ಅವನಿಗೆ ಹುಟ್ಟು ಸಾವು ಇಲ್ಲ. ಅಪ್ರಾಕೃತ ಶರೀರ ಅನಿತ್ಯವಾಗಿದ್ದಾನೆ ಅವನು. ಅದಕ್ಕೆ ಜರಾಮರಣ ವರ್ಜಿತ ಅವನಿಗೆ ಇಲ್ಲ ಅಂತಂದ್ಬಿಟ್ಟು. ವಿಗತ ಕ್ಲೇಶ, ವಿಗತ ಅಂದರೆ ಇಲ್ಲ ಅಂತ, ಕ್ಲೇಶ ಅಂದರೆ ದುಃಖ, ಅವನಿಗೆ ದುಃಖ ಇಲ್ಲ. ಯಾಕಂದರೆ ಜ್ಞಾನಾನಂದ ಸ್ವರೂಪಿ ಭಗವಂತ, ಅವನಿಗೆ ದುಃಖ ಇಲ್ಲ. ಸಕ್ಕರೆಯಿಂದ ಮಾಡಿದಂತಹ ಗೊಂಬೆ ಅದರಲ್ಲಿ ಕಹಿಯಲ್ಲಿಂದ ಬರಬೇಕು, ಇಲ್ಲವೇ ಇಲ್ಲ. ಹಾಗೆ ಜ್ಞಾನಾನಂದ ಸ್ವರೂಪಿಯಾದಂಥ ಭಗವಂತ
ಅವನಿಗೆ ದುಃಖದ ಲೇಷ ಇಲ್ಲವೇ ಇಲ್ಲ ಅಂತದ್ದು. ಆಮೇಲೆ ವಿಪ್ರತಮ ಅಂದರೆ ಉತ್ಕೃಷ್ಟವಾದಂತಹ ಜ್ಞಾನಾನಂದ ಸ್ವರೂಪ ಇದ್ದಂಥದ್ದು ಭಗವಂತ. ವಿಶ್ವಾತ್ಮ ಅಂದರೆ ಎಲ್ಲ ವಿಶ್ವಗೆ ಅಂತರ್ಯಾಮಿಯಾದಂಥ ಭಗವಂತ. ವಿಶ್ವಾತ್ಮ ಅಂತಂದ್ರೇನು, ಎಲ್ಲ ಜೀವಾಂತರ್ಯಾಮಿಗಿದ್ದಾನೆ, ಬ್ರಹ್ಮಾಂಡ ಅಂತರ್ಯಾಮಿಗಿದ್ದಾನೆ. ಎಲ್ಲೆಲ್ಲೂ ಏನೇನೋ ನಮಗೆ ಕಾಣಿಸ್ತದೋ ಯಾವುದು ಕಾಣಿಸೋದಿಲ್ವ, ಈಗ ಗಾಳಿ ಕಾಣಿಸೋದಿಲ್ಲ, ಅಲ್ಲಿ ಕೂಡ ಭಗವಂತ ಇದ್ದೇ ಇದ್ದಾನೆ. ಈ ಬ್ರಹ್ಮಾಂಡದ ಹೊರಗೆ ವಿಷಯ ನಮಗೆ ಕಾಣಿಸೋದಿಲ್ಲ, ಅಲ್ಲೂ ಭಗವಂತ ಇದ್ದಾನೆ. ಸೊ ಅದಕ್ಕೆ ಎಲ್ಲರೂ ಅಂತರ್ಯಾಮಿ, ಅದೇ ಈ ವಿಶ್ವಕ್ಕೆ ಆಧಾರನಾಗಿ ಇದ್ದಂಥ ಭಗವಂತ. ಅವನಿಗೆ ವಿಶ್ವಾತ್ಮ ಅದು ಆತ್ಮ ಇದ್ದಾನೆ, ಅದು ಒಳಗಡೆ ಅವನು ಇದ್ದದ್ದಕ್ಕೆ ಎಲ್ಲದಕ್ಕೂ ಅಸ್ತಿತ್ವ ಇದೆ. ಈ ನಮಗೂ ಕೂಡ ಒಳಗಡೆ ಭಗವಂತ ಇದ್ದಾನೆ, ಅದಕ್ಕೆ ನಮಗೆ ಅಸ್ತಿತ್ವ ಇದೆ, ಇಲ್ಲಿ ಅಸ್ತಿತ್ವ ಇಲ್ಲ ನಮಗೆ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನ ಸನ್ನಿಧಾನ ಇದ್ದದ್ದಕ್ಕೆ ಅದಕ್ಕೆ ಅಸ್ತಿತ್ವ ಇದೆ. ಅದಕ್ಕೆ ಎಲ್ಲ ವಿಶ್ವಕ್ಕೆ ಆತ್ಮನಾಗಿದ್ದಾನೆ, ಒಳಗಡೆ ಮೇನ್ ಅವನೇ ಇದ್ದಾನೆ, ಅದೇ ಕೋರ್ನಲ್ಲಿ ಅವನು ಇದ್ದಾನೆ. ಅವನು ಇದ್ದದ್ದಕ್ಕೆ ಅವರ ಅಸ್ತಿತ್ವ ಇಲ್ಲ, ಅದಕ್ಕೆ ಆತ್ಮ ಅಂತ ಹೇಳ್ತಾರೆ. ಆಮೇಲೆ ಗೃಣಿ ಅಂತಂದರೆ ಅದು ಸೂರ್ಯಾಂತರ್ಗತನಾದಂಥ ಭಗವಂತನ ಗೃಣಿ ರೂಪಿ ಪರಮಾತ್ಮ. ಈ ಲಕ್ಷ್ಮೀನಾರಾಯಣ ಕೂಡ ಹೇಳ್ತೀವಿ. ಸೊ ಅಲ್ಲಿ ಗೃಣಿ ರೂಪದಿಂದ ಇದ್ದಾನೆ. ಗೃಣಿ ಇದೊಂದು ಗುಣ, ಅಂದರೆ ಕರುಣಾಳು ಇದ್ದಾನೆ ಭಗವಂತ, ಕಾರುಣ್ಯವನ್ನು ಕೊಡುವಂಥ ಭಗವಂತ. ಸೂರ್ಯ ಪ್ರಕಾಶ ಅನಂತ ಮಹಿಮಾ, ಇದು ಅನಂತ ಸೂರ್ಯ ಪ್ರಕಾಶಮಯನ. ಈಗ ಭಗವಂತನ ಪ್ರಕಾಶ ತೊಗೊಂಡು ನಮಗೇನು ಮಾಡೋದು ರೀ, ಅವನು ಎಷ್ಟು ಬೆಳಕಿದ್ದಾನೆ. ಈಗ ನಮಗೆ ಬೆಳಕು ಬಂದು ಕಾಣಿಸಿದ್ರೆ ಸಾಕು, ಅದು 100 ವ್ಯಾಟ್ ಇದೋ 1000 ವ್ಯಾಟ್ ತೊಗೊಂಡು ಏನು ಮಾಡೋದು, ನಮಗೊಂದು ಓದಲಿಕ್ಕೆ ಕಾಣಿಸಿದ್ರೆ ಸಾಕು ಅಂತ ಹೀಗಾಗಿ. ಅಂದರೆ ಭಗವಂತನಿಗೆ ಇದೆ ಅನಂತ ಸೂರ್ಯ ಪ್ರಕಾಶಮಯನಿದ್ದಂತೆ. ಈ ರೀತಿಯಾದಂತಹದ್ದು ಒಂದು ವಿಲಕ್ಷಣವಾದಂಥದ್ದು ಗುಣವನ್ನು ಏಕೆ ಹೇಳ್ತಾರೆ? ಈ ಪ್ರಕಾಶ ಅಂತಂದರೆ ಜ್ಞಾನ. ಈ ಪ್ರಕಾಶವನ್ನು, ಈ ಅಂಧಕಾರವನ್ನು ದೂರ ಮಾಡುವಂಥ ಶಕ್ತಿ ಆ ಪ್ರಕಾಶಕ್ಕೆ ಇದೆ. ಅದೇ ರೀತಿಯಾಗಿ ಭಗವಂತರ ಪ್ರಕಾಶವನ್ನು ಆಗಿದ್ದಂತಂದರೆ ನಮ್ಮ ಅಜ್ಞಾನವನ್ನು ದೂರ ಮಾಡೋದು. ಅಜ್ಞಾನ ಏನಿದೆ, ನಮಗೆ ಯಾವ ಅಜ್ಞಾನ ಇದೆ? ಭಗವಂತನ ಬಗ್ಗೆ ಅಜ್ಞಾನ ಇದೆ, ನಮ್ಮ ಸ್ವರೂಪ ದೇಹದ ಬಗ್ಗೆಯೂ ಅಜ್ಞಾನವಿದೆ ನಮಗೆ. ಯಾಕಂದರೆ ಲಿಂಗದೇಹ ಮೇಲೆ ಕೂತಿದೆ. ಆ ಲಿಂಗದೇಹ ಮೇಲೆ ಕೂತಿದ್ದಕ್ಕೆ ನಮಗೆ ಭಗವಂತನ ಸ್ವರೂಪ ಹೇಗಿದೆ, ಅಂದರೆ ನಮ್ಮ ಬಿಂಬರೂಪಿ ಪರಮಾತ್ಮ ಸ್ವರೂಪ ಹೇಗಿದೆ, ನಾನು ಯಾವ ಸ್ವರೂಪದಿದ್ದೀನಿ ಎರಡೂ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಅದನ್ನು ದೂರ ಮಾಡಿ ನಮಗೆ ಕಾಣಿಸೋ ಹಾಗೆ ಮಾಡುವಂತಹ ಶಕ್ತಿ ಭಗವಂತನಲ್ಲಿದೆ. ಅದಕ್ಕೆ ಅನಂತ ಸೂರ್ಯ ಪ್ರಕಾಶ ಅಂತ ಹೇಳ್ತಾರೆ. ಮಹಿಮ, ಅಷ್ಟು ಶ್ರೇಷ್ಠವಾದಂಥ ಮಹಿಮ ಇದ್ದಂಥ ಭಗವಂತ. ಘೃತ ಪ್ರತೀಕ ಆರಾಧಿತ ಅಂಗ್ರಿ, ಇದು ಬಹಳ ಸ್ವಾರಸ್ಯವಾದಂಥದ್ದು. ಘೃತ ಅಂದರೆ ತುಪ್ಪಕ್ಕೆ ಅಭಿಮಾನಿ ಪ್ರತೀಕ ಅದೇನು, ತುಪ್ಪಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀ ಐಶ್ವರ್ಯ, ಅವಳ ಐಶ್ವರ್ಯವನ್ನು ನೋಡುವಂಥದ್ದು. ಅದು ಪ್ರತೀಕ, ಅವಳಿಂದ ಪಾದ ಸೇವೆಯನ್ನು ತಗೊಳ್ಳದಂಥ ಭಗವಂತ. ಘೃತ ಪ್ರತೀಕ ಆರಾಧಿತ ಅಂಗ್ರಿ ಸರೋಜ, ಸರೋಜ ಕಮಲ. ಅದೇ ಲಕ್ಷ್ಮೀದೇವಿಯನ್ನು ಪೂಜಿಸಲ್ಪಡುವಂಥ ಪಾದಕಮಲ ಭಗವಂತನದು. ಸುರರಾಜ, ದೇವತೆಗಳಿಗೆ ರಾಜ. ಈಗ ದೇವತೆಗಳಿಗೆ ನಮಗೆ ಎಷ್ಟು ಉಪಕಾರವಿದೆ. ದೇವತೆಗಳಿಂದಲೇ ದ್ವಾರ ನಮಗೆ ಭಗವಂತ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಸೊ ಈ ಅವರಿಗೇ ಅವರು ರಾಜ ಅಂತಾರೆ, ಅವ್ರಿಗೆ ಸ್ವಾಮಿಯಾಗಿ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಸರೋಜ ಸುರರಾಜ ಅಂದರೆ ಜ್ಞಾನಗಮ್ಯನಾಗಿ ಇದ್ದಾನೆ, ಕರುಣಾಳುವಾಗಿ ಇದ್ದಾನೆ. ಆಮೇಲೆ ದೀಪ್ತಿಮಾನದಂಥ ಅಂದರೆ ತೇಜಸ್ಸು, ಅಷ್ಟು ತೇಜಸ್ಸಿದೆ ಭಗವಂತನಲ್ಲಿ ಅಂತ. ಈಗ ನಾವೇ ಸಾಮಾನ್ಯವಾಗಿ ನಾವು ಕ್ಷುಲ್ಲಕ ಜೀವರಾಶಿಗಳು, ನಾವು ಅಲ್ಲಿ ಯಾಕೋ ಮುಖ ಬಿದ್ದು ಹೋಗಿದ್ರೆ ಅಂತಂದರೆ ಮುಖ ಹಿಂಗೆ ತೊಳಗಡೆ ಬಿದ್ದದೆ ಅಂತ ಹಾಗಂತಲ್ಲ. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಖೇದ ಇದ್ದರೆ ಅದು ಮುಖದ ಮೇಲೆ ನಮಗೆ ಕಾಣಿಸ್ತದೆ, ಅಥವಾ ಏನೋ ಒಂದು ಸಂತೋಷ ಇದ್ದಂಥ ಮುಖದ ಮೇಲೆ ನಮಗೆ ಕಾಣಿಸ್ತದೆ. ಹಾಗೆ ಭಗವಂತನ ತೇಜಸ್ವಿಯಾದಂಥ ಭಗವಂತ, ಅಷ್ಟು ತೇಜವನ್ನು ಇದೆ ಅವನಿಗೆ. ಅಂದರೆ ಅಷ್ಟು ಜ್ಞಾನ ಆನಂದ ಸ್ವರೂಪದ ಒಂದು ಮುಖದ ಮೇಲೆ ಕಾಣಿಸ್ಬರ್ತದೆ. ಈಗ ಪದೇ ನಾನು ಹೇಳ್ತಾ ಇರ್ತಲ್ಲ, ಎಷ್ಟೋ ಜನ ಇವಾಗ ಸಾಮಾನ್ಯ ಜನರು ಕೂಡ ಎಷ್ಟು ತಪಸ್ಸುಗಳು ಇದ್ದಾರೆ, ನಮ್ಮ ಸಮಾಜದಲ್ಲಿ ಬೇಕಾದಷ್ಟೇ ಇದ್ದಾರೆ. ಅದು ನಮಗದು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರ ಮುಖದ ಮೇಲೆ ತೇಜ್ ಇರ್ತಿದೆ ಅಲ್ಲ. ಅರೆ ಕಣ್ಣು ಮೂಗು ಸರಿಯಾಗಿರ್ಲಿಕ್ಕಿಲ್ಲ, ಏನು ಬಣ್ಣನೂ ಅಷ್ಟು ಸರಿಯಾಗಿರ್ಲಿಕ್ಕಿಲ್ಲ, ಆದರೆ ಮುಖದ ಮೇಲೆ ಒಂಥರ ಕಳೆಯುವಂಥ ಅದೇ ತೇಜಸ್ಸು ಅಂತ ಹೇಳ್ತಾರೆ. ಅಂದರೆ ಅವ್ರದ್ದು ಒಂದು ತಪಶಕ್ತಿಯ ಒಂದು ಗುಣ ಏನು, ತಪಶಕ್ತಿದ ಒಂದು ಏನು ಹೇಳ್ತಾರೆ ಅದಕ್ಕೆ, ಈ ತಪಶಕ್ತಿದ ಕಳೆ ಅವ್ರ ಮುಖದ ಮೇಲೆ ಕಂಡು ಬರ್ತದೆ ಅಂತ. ಎಷ್ಟು ತಪಸ್ಸು ಇದ್ದಾರೆ ನೋಡಿ ಅಂತ ಹೇಳ್ತೀವಿ. ಶಾಂತ ಕಳೆ ಇರ್ತದೆ, ನಗುಮುಖ ಇರ್ತದೆ,
ಆಮೇಲೆ ಒಂದು ತೇಜಸ್ಸು ಒಂದು ಬೇರೆಯೇ ಇರ್ತದೆ ಅವರು. ಸೊ ಹಾಗೆ ಅಂದರೆ ತಪಶಕ್ತಿ ಅದು ಮುಖ ಕಾಣಿಸ್ಬರ್ತದೆ. ಹಾಗೆ ಭಗವಂತನ ತೇಜಸ್ಸು ಇದ್ದಂಥ ಭಗವಂತ, ತೇಜ ಉಳ್ಳದಂಥ ಭಗವಂತ, ಅದಕ್ಕೆಂಥ ಭಗವಂತ ಇದ್ದಂಥ ಭಗವಂತ ಅಂತ ಹೇಳ್ತಾರೆ. ಸುರರಾಜ ದೇವತೆಗಳಿಗೆ ರಾಜನಾಗಿದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 22ನೇ ನುಡಿಯಲ್ಲಿ 22ನೇ ನುಡಿಯಲ್ಲಿ ಯಾರಿಗೆ ಇದು ಇಷ್ಟ ಆಗ್ತದೆ, ಯಾರಿಗೆ ಭಗವಂತನ ಶ್ರದ್ಧಾ ಭಕ್ತಿ ಇರ್ತದೆ ಅವರಿಗೆ ಇದನ್ನು ಕೇಳಲಿಕ್ಕೆ ಇಷ್ಟ ಆಗ್ತದೆ ಅಂತ ಅಲ್ಲಿ ಹೇಳಿಬಿಟ್ಟು ಬೇರೆಯವ್ರಿಗೆ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು 23ನೇ ನುಡಿಯಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಇಂಥ ಶ್ರೇಷ್ಠವಾದಂಥ ಭಗವಂತ ನಮಗೆ ಎಷ್ಟು ಋಣೀಯ ಶಬ್ದ ಇಟ್ಟಿದ್ದಾರೆ, ಎಷ್ಟು ಕರುಣಾಳು ಇದ್ದಾನೆ. ಅವನು ಎಷ್ಟು ಕರುಣಾಳು ಇದ್ದಾನೆ ಅಂತ ಅನ್ನೋದನ್ನು ನಾವು ಪಟ್ಟಿ ಮಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಅಷ್ಟೊಂದು ಸಾಮಾನ್ಯವಾಗಿ ಅತಿ ಸಾಮಾನ್ಯ ನೋಡಿದರೆ ನಮಗೆ ದೃಢವಾದ ಶರೀರ ಕೊಟ್ಟಿದ್ದಾನೆ, ಓದಬೇಕನ್ನೋ ಬುದ್ಧಿ ಕೊಟ್ಟಿದ್ದಾನೆ, ಕೈಯಲ್ಲಿ ಹರಿಕೆ ಸರ್ ಕೊಡಿಸಿದ್ದಾನೆ, ಎಲ್ಲ ಫ್ಯಾಮಿಲಿ ಸರಿಗಿರ್ತದೆ, ದುಡ್ಡು ಇರ್ತದೆ, ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ ಅಂತಂದರೆ ದುಡ್ಡಿಗೆ ಕೊರತೆ ಇಲ್ಲ ಅಂತಲೇ ಅರ್ಥ. ಅದು ಆಮೇಲೆ ಚೆನ್ನಾಗಿ ತುಳಿತಿದ್ದೀವಿ, ಆರೋಗ್ಯವಾಗಿರ್ತೀವಿ. ಸೊ ಇದೆಲ್ಲ ಭಗವಂತ ಕೊಟ್ಟದ್ದು. ಭಗವಂತ ಕೊಟ್ಟದ್ದನ್ನು ನಾವು ಅದನ್ನು ಸ್ಮರಣೆ ಮಾಡಬೇಕು. ಅದಕ್ಕೆ ಇಲ್ಲಿ ಅಲ್ಲಲ್ಲಿಗೆ ಜಗನ್ನಾಥ ದಾಸರು ನಮಗೆ ಸ್ಮರಣೆ ಮಾಡಿಕೊಡ್ತಾರೆ. ಸೊ ಈ ರೀತಿಯಾಗಿ ಭಗವಂತ ಇಷ್ಟಿಷ್ಟದಲ್ಲಿ ಇಂಥ ಶ್ರೇಷ್ಠವಾದಂತಹ ಗುಣವಿದ್ದಂತಹ ಭಗವಂತ ನಮಗೆ ಸೃಷ್ಟಿಗೆ ತಂದು ಎಷ್ಟು ಉಪಕಾರ ಮಾಡಿದ್ದಾನೆ, ಆ ಉಪಕಾರ ಸ್ಮರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ ಶ್ರೀಹರಿಪ್ರಿಯರ್ಣ ಶ್ರೀಹರಿಪ್ರಿತ್ಯರ್ಥ ಪ್ರತಿಯಂತರ್ಗತ ಮಧ್ವಾದರ್ಶಿ ಕೃಷ್ಣ ಅರ್ಪಣೆ.